ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಬಂದು ಬೆಳ್ಳಂಜಿ ಫ್ರೆಶ್ ರವಾ ಫ್ರೈ. ಇದನ್ನ ಇಂಗ್ಲೀಷಲ್ಲಿ ಸಿಲ್ವರ್ ಫಿಶ್ ಅಂತ ಕರೀತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ, ಪ್ಲಸ್ ತುಂಬಾ ಈಸಿ ಕೂಡ ಮಾಡೋದಕ್ಕೆ. ಮತ್ತೆ ತುಂಬಾ ಅಷ್ಟು ಎಲ್ಲ ಕ್ಲೀನ್ ಮಾಡೋದೇನು ಬೇಕಾಗಿರೋಲ್ಲ. ಸೊ ಆಲ್ರೆಡಿ ಅರ್ಧ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ನಾನು ಜಸ್ಟ್ ಬಾಲ್ ಮಾತ್ರ ತೆಗಿತಾ ಇದ್ದೀನಿ. ಸೊ ಇದು ತೆಗೆದ್ಮೇಲೆ ಏನು ಮಾಡ್ಬೇಕಂತಂದ್ರೆ, ಇಲ್ಲಿ ಮಸಾಲೆ ಇರುತ್ತೆ. ಮಸಾಲೆ ಅಂತಂದರೆ ಮೆಣಸಿನ ಪುಡಿ, ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೆಲ್ಲ ಮಿಕ್ಸ್ ಮಾಡಿ. ಸೊ ಇದ್ರ ಜೊತೆಗೆ ಮೀನನ್ನ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋ ಥರ ಬಿಡಬೇಕು ಮಾಡಿದ್ವಿ. ದೆನ್ ಇದನ್ನು ಸ್ವಲ್ಪ ಇದ್ರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು, ಅದಾದಮೇಲೆ ರವೆ ಒಳಗಡೆ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ರವೆ ಒಳಗೆ ಮಿಕ್ಸ್ ಮಾಡಿ ಅದನ್ನು ತವಾದಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಬನ್ನಿ. ಓಕೆ, ಸೊ ರವಾ ಫ್ರೈ ಆದಮೇಲೆ ನಾವು ಟೇಸ್ಟ್ ಮಾಡಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ವೆಯ್ಟ್ ಆ್ಯಂಡ್ ವಾಚ್. ಓಕೆ, ಮುಂಚೆ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಕ್ಚುಲಿ ಈಗ ಮಸಾಲೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ. ಸೊ ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಇವಾಗ ಸೊ ಈ ಸಣ್ಣ ರವೆ ಒಳಗಡೆಗೆ ಮಿಕ್ಸ್ ಮಾಡಬೇಕು. ಸೊ ಯಾವ ಥರ ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ಥರ ಮಿಕ್ಸ್ ಮಾಡಿದ್ರೆ ಸೊ ರವೆ ಚೆನ್ನಾಗಿ ಕಚ್ಕೊಳ್ಳುತ್ತೆ ಹಿಂಗೆ. ಸೊ ಅದಾದಮೇಲೆ ಏನು ಮಾಡಬೇಕು, ಸೊ ತವಾಕ್ಕೆ ಲೈಟಾಗಿ ಎಣ್ಣೆನ ಹಚ್ಚಿ ಸೊ ರವೆಯಲ್ಲಿ ಮಿಕ್ಸ್ ಮಾಡಿದ್ದ ಮೀನನ್ನು ಸೊ ಇದರೊಳಗಡೆಗೆ ಹಾಕಬೇಕು. ಸೊ ತೋರಿಸ್ಕೊಡ್ತೀನಿ ಯಾವ ಥರ ಆಗುತ್ತೆ ಅಂತ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಇದು ಯಾವಾಗಲೂ ತಿನ್ನೋದಕ್ಕೆ. ಮತ್ತು ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಇವೊಂದು. ಸೊ ಮತ್ತು ಇವೊಂದು ಏಜಾಗ ಕೂಡ ತಿನ್ಬೋದು, ಅಂದರೆ ಮೀನು ಮುಳ್ಳೆಲ್ಲ ಬಿಡಿಸ್ಬೇಕು ಆ ಥರ ಏನು ತಲೆನೋವಿರಲ್ಲ. ಸೊ ಚೆನ್ನಾಗಿರುತ್ತೆ ಟೇಸ್ಟು. ತೋರಿಸ್ಕೊಡ್ತೀನಿ. ಸಣ್ಣ ರವೆ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ದಪ್ಪ ರವೆ ಆದರೆ ಅದು ಕಚ್ಕೊಂಡು ತವದಲ್ಲೇ ಎಲ್ಲ ಇದಾಗ್ಬಿಡುತ್ತೆ. ಸಣ್ಣ ರವೆ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಥರ ಬರುತ್ತೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಸೊ ಇದು ಫ್ರೈ ಆದಮೇಲೆ ಸ್ವಲ್ಪ ಇಲ್ಲಿ ಬ್ಲ್ಯಾಕಿಶ್ ಆಗಿ ರೋಸ್ಟ್ ಆಗುತ್ತೆ ರವೆ. ಸೊ ಅದಾದಮೇಲೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಅಲ್ಲಿ ತನಕ ಸ್ವಲ್ಪ ಈ ಥರ ಇದು ಮಾಡ್ತಾ ಇರಬೇಕಾಗುತ್ತೆ. ಆ್ಯಕ್ಚುಲಿ ಇದು ಆವಾಗಲೇ ಫ್ರೈ ಮಾಡಿದ್ವಲ್ಲ, ಸೊ ಈ ಥರ ಆಗುತ್ತೆ ನೋಡಿ. ಸ್ವಲ್ಪ ಬ್ಲ್ಯಾಕಿಶ್ ಬರುತ್ತೆ ಮೇಲ್ಗಡೆ. ಸೊ ಅದಾದಮೇಲೆ ಟೇಸ್ಟ್ ಮಾಡೋಕ್ಕೆ ಇವಾಗ ರೆಡಿ ಇದೆ. ಟೇಸ್ಟ್ ಮಾಡಿ ನೋಡುವ. ವಾವ್, ಆ್ಯಕ್ಚುಲಿ ಆಲೂಗಡ್ಡೆ ಫ್ರೈ ಇರುತ್ತಲ್ಲ ಆ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಫಿಶಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ನಾವು ಮಿಸೋದು ನಿಮ್ಮ ಕಡೆ ಜಾಸ್ತಿ ಈ ಕಡೆ ಮಾಡೋದು ಇದನ್ನೆಲ್ಲ. ಈ ಕಡೆ ಅಂಕೋಲ ಖಾರ ಹೇಗಿದೆ? ತುಂಬ ಚೆನ್ನಾಗಿದೆ. ಓಕೆ, ಹೌದಾ ಫ್ರೆಂಡ್? ನೋಡಿ ಈಗ ನಮ್ಮ ಫ್ರೆಂಡ್ ಹೋಗ್ಬೋದು, ನಮ್ಮ ಬಚ್ಚ ಹೇಗಿದೆ? ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂತಾ ಇರೋದು ಇದನ್ನ. ಚೆನ್ನಾಗಿದೆ, ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮ ಸಿಸ್ಟರ್ ಇದ್ದು ಹಾಕಿದ್ದು, ಅವರು ಸಲ ತಿಂದಿದ್ದು ಸಿಸ್ಟರ್. ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ಫಿಶ್ ತಿಂತಿರೋದು. ಹೆಂಗ್ ಮಾಡಿರೋದು ಅಂತ ಗೊತ್ತಿಲ್ಲ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡ್ತಾರೆ. ಚೆನ್ನಾಗಿದೆ ತಾನೇ? ಚೆನ್ನಾಗಿದೆ. ಆಲೂಗಡ್ಡೆ ಫ್ರೈ ಮಾಡ್ಕೊಂಡು ತಿಂತೀವಲ್ಲ, ಸೇಮ್ ಅದೇ ಫಿರಿದೆ. ಫಿಶ್ ಅಂತ ಅನ್ನಿಸ್ತಾನೆ ಇಲ್ಲ. ಚೆನ್ನಾಗಿದೆ. ಇವತ್ತು ಫುಲ್ಲು ಇವಂದೇ ಅಡುಗೆ. ನಾವು ಇವತ್ತು ಇವ್ರ ಮನೇಲೆ ಇರೋದು, ದೊಡ್ಡಬಳ್ಳಾಪುರಕ್ಕೆ ಬಂದಿದ್ವಿ. ಸೊ ಹಂಗಾಗಿ ನಮಗೋಸ್ಕರ ಫಿಶ್ ಮಾಡಿದ್ದಾನೆ. ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ತಿಂದಿರೋದು ಫಿಶ್ಶು. ಸೊ ನೀವು ಕೂಡ ಮಾಡಿ ಮತ್ತೆ ಹೇಗಿತ್ತು ಅಂತ ಹೇಳಿ ಆಯ್ತಾ. ಮಾಡಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅಕ್ಷತಾ ಬಂದು ಅಂಕೋಲ್ದವಳು. ಸೊ ಹಂಗಾಗಿ ಇವ್ರ ಮನೆ ಫಿಶ್ ರೆಸಿಪೀಸ್ ಎಲ್ಲ ಜಾಸ್ತಿ ಇರುತ್ತೆ. ಟ್ರೈ ಮಾಡಿ ಒಂದ್ಸಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಅಕ್ಷತಾ ಅಂಕೋಲ ಆಗಿರೋದ್ರಿಂದ ಅಲ್ಲಿ ನೀರು ದೋಸೆ ಫೇಮಸ್ಸು. ಸೊ ಹಾಗಾಗಿ ಇವತ್ತು ಚಿಕನ್ ಸಾಂಬಾರು ಪ್ಲಸ್ ನೀರು ದೋಸೆ ಎರಡೂ ಕೂಡ ರೆಡಿ ಇತ್ತು. ಎಲ್ಲರೂ ಒಟ್ಟಿಗೆ ಕೂಡಿ ಬ್ಯಾಟಿಂಗ್ ಮಾಡಿದ್ದೆ. ಸಖತ್ತಾಗಿತ್ತು ನೀರು ದೋಸೆ. ತುಂಬ ಚೆನ್ನಾಗಿ ಮಾಡ್ತಾಳೆ ನೀರು ದೋಸೆನೇ ಅವಳು. ಅವ್ರ ಮನೆಗೆ ಬಂದಾಗೆಲ್ಲ ಹರಿ ಯಾವಾಗಲೂ ನೀರು ದೋಸೆ ಮಾಡು ಅಂತಲೇ ಹೇಳೋದು ಅವಳಿಗೆ. ಚಿಕನ್ ಸಾಂಬಾರು ಮತ್ತು ನೀರು ದೋಸೆ ಸೂಪರ್ ಕಾಂಬಿನೇಷನ್ನು. ಫುಲ್ ಟೆನ್ಷನ್ ಆಗಿದೆಮ್ಮ. ಹರಿ ನಿಮಗೆ? ಫೈನಲ್ ಸ್ಟೇಜಿಗೆ ಬಂದೈತೆ. ನಮ್ದು ಇರೋದು ಒಂದೇ ಒಂದು ಆನೆ ಒಂದೇ ಆ್ಯಕ್ಚುಲಿ.
ನಮ್ಮ ಅಚ್ಚನ ಒಂದು ಕುದುರೆ ಐತೆ, ನನ್ನೊಂದು ಆನೆ ಐತೆ, 2 ಸೈನಿಕ ಎಕ್ಸ್ಟ್ರಾಗಳವೆ ಅಷ್ಟೇ ನನ್ನ ಹತ್ರ. ಸೊ ಈಗ ನಾನೀಗ ಈ ಸೈನಿಕನ ರೀಚ್ ಮಾಡ್ಕೊಂಡು ನಿಂತಿದ್ದೀನಿ. ರೀಚ್ ಮಾಡಿದ್ಮೇಲೆ ಸೊ ಐ ಕ್ಯಾನ್ ಸೆಲೆಕ್ಟ್ ಎನಿ ಕಾಯಿ. ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಮಂತ್ರಿ. ವಾಟ್ ಯು ಕಾಲ್ಡ್ ಇನ್ ಇಂಗ್ಲೀಷ್? ಮಂತ್ರಿ, ಮಿನಿಸ್ಟರ್. ಅರಿ ಏನಾಗ್ತಿದೆ? ಎಲ್ಲಿ ಚೆಕ್ ಆದಲ್ಲ, ಹುಸಿ ಮಾಡೈತವಲ್ಲ. ಸೊ ಎಲ್ಲರೂ ಸ್ವಲ್ಪ ಹೊತ್ತು ಗೇಮ್ ಎಲ್ಲ ಆಡಿ ಸೊ ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬೇಕಿತ್ತು, ಹಂಗಾಗಿ ಹೊರಟ್ವಿ. ದೊಡ್ಡಬಳ್ಳಾಪುರದಲ್ಲೇ ಡಿಮಾರ್ಟ್ ಇದೆ, ಸೊ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ, ಹೆಂಗೂ ಬಂದಿದ್ದೀವಲ್ಲ ರೇಷನ್ ಎಲ್ಲ ತೊಗೊಬಿಡೋಣ ಅಂತೇಳಿ ಹೊರಟ್ವಿ. ಡಿಮಾರ್ಟಲ್ಲಿ ಅಷ್ಟೇನು ಕಮ್ಮಿ ಅನ್ನಿಸ್ಲಿಲ್ಲ ನನಗೆ. ಒಂದು 6ರಿಂದ 7 ರೂಪಾಯಿ ಕಡಿಮೆ ಇರ್ಬೋದು ಅಷ್ಟೇ, ಹೊಸಕೋಟೆಯಲ್ಲಿ ನಾನು ತಗೊಳ್ಳೋದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಓಕೆ, ಚೆನ್ನಾಗಿತ್ತು ಎಲ್ಲನೂ. ಡಿಮಾರ್ಟಲ್ಲಿ ಏನು ಬೇಕು ಎಲ್ಲ ಸಿಗುತ್ತೆ, ಪ್ರತಿಯೊಂದೂ. ಅಲ್ಲಿ ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ಎಲ್ಲ ಆಗಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಮ್ಮ ಇಡೀ ದಿನ ಇವತ್ತು ಹೀಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.